ಹನ್ನೊಂದುವರೆಗೆ ಅದೇ ಒಳಗ್ತೀವಿ ಎಲ್ಲ ನೋಡೋಕ್ಕೆ ಅಂತ ಇಸ್ಕೊಂಡು ಎಲ್ಲ ಡೈಲಿ ಸ್ಟಾರ್ಟ್ ಮಾಡ್ತೀವಿ ಅಂದರು. ಆದ್ರೆ ಗ್ಯಾರಂಟಿ ಕೊಡೋಕ್ಕಲ್ಲ ಎಲ್ಲ ಪ್ರೆಸಿಡೆಂಟ್ ಆಗಿದೆ ಅಂದರು. ಆಮೇಲೆ ಡಯಾಲಿಸಿಸ್ ಮಾಡ್ತೀವಿ ಒಂದು 10% ಉಳ್ಕೋಬೋದು ಅಂತ ಅಂದರು. ಅದಕ್ಕೆ ಉಳ್ಕೊತಾನೆ ಅಂತ ಅಂದ್ಬಿಟ್ಟು ನಾವು 1.5 ಲಕ್ಷ ಆಯ್ತದೆ ಎಂದು 1.5 ಲಕ್ಷ ಕಟ್ತೀವಿ ಅಂತ ಒಪ್ಕೊಂಡು ಈಗ ಅದು 2 ಲಕ್ಷಕ್ಕೆ ಒಪ್ಕೊಂಡು ಈಗ ಅದು ಒಪ್ಕೊಂಡ್ರು ಈಗ ಗ್ಯಾರಂಟಿ ಕೊಡ್ತಾ ಇಲ್ಲ, ಬಾಡಿನೂ ಕೊಡ್ತಾ ಇಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಅಂದರೆ ಅದನ್ನೂ ಕೊಡ್ತಾ ಇಲ್ಲ. ಕಟ್ಟಿದ್ರು ಹೇಗೆ ಮಾಡ್ತೀರಿ? ಮುಖನೇ ಬೆಳಗಿಂದ ತೋರಿಸಿಲ್ಲ, ಎಷ್ಟು ಬೇಡ್ಕೊಂಡ್ರೂ ಇಲ್ಲ, ಒಂದು ನೀರು ಕುಡಿಸ್ತೀನಿ ಅಂದ್ರೂ ಇಲ್ಲ, ಡಯಾಲಿಸಿಸ್ ಮಾಡ್ರಕ್ಕೆ ಬೇಡ್ಕೊಂಡ್ರೂ ಇಲ್ಲ, ಖಾಲಿ ಬಿದ್ದುವೆ. ತಾಯಿದ ಕರುಣೆ ಅನ್ನೋದೇ ಅವ್ರಿಗೆ ಯಾವುದೂ ಇಲ್ಲ. ಇಷ್ಟು ಬೇಡ್ಕೊಂಡ್ರು ಒಂದು ತೊಟ್ಟು ನೀರು ಅಂತ ಕೇಳಿರೂ ಇಲ್ಲ. ಒಬ್ರನ್ನಾರ ಒಬ್ರು ಬಿಡ್ಬೇಕಲ್ವ ಒಳಕ್ಕೆ, ಒಬ್ರು ಬಿಡ್ದೆ ಹೋದ್ರೆ ಇವ ಹಾಸ್ಪಿಟ್ಲ್ ಏನು ರೈತರಾಗಿ ಇತ್ಕೊಂಡು ನಮ್ಮ ತವ ದುಡ್ಡಿಲ್ಲ. ಕೂಲಿ ಮಾಡೋರು ಬೆಳಿಗ್ಗೆದ್ದು ಎಲ್ಲಿ ತಂದು ಕಟ್ಟೋದು ನಾವು ಹಿಂಗಾದ್ರೆ ನಮ್ಗೆ ಎಲ್ಲಿ ಬರ್ತದೆ? ಹಿಂಗೆ ಲೂಟಿ ಮಾಡಿದ್ರೆ ಎಲ್ಲಿ ಮಾಡೋದು ನಾವು ತರೋದು? ಇಲ್ಲ ಹೇಳಿರೋದು ಅದಾದ್ಮೇಲೆಲ್ಲವ ಈಗ ಏನು ಮಾಡೋದು? ಹೌದು ಮಾಡಿರೋದು. ಏನು ಅದು ಹೇಳೋಕ್ಕೆ ಒಳಕ್ಕೆ ಯಾರನ್ನೂ ಬಿಡ್ಲಿಲ್ವಲ್ಲ, ಒಬ್ರನ್ನ ಹೇಳೋಕ್ಕೂ ಬಿಡಲಿಲ್ಲ, ನೋಡೋಕ್ಕೂ ಬಿಡಲಿಲ್ಲ, ಯಾವುದಕ್ಕೂ ಬಿಡಲಿಲ್ಲ. ಎಷ್ಟು ಕೇಳಿದ್ರು ಬೆಳಗಿನ ಸಂಜೆ ಗಂಟೆಲೂ ಬಿಡಲಿಲ್ಲ. ಡಯಾಲಿಸಿಸ್ ನಡೀತೈತೆ ಟ್ರೀಟ್ಮೆಂಟ್ ಅನ್ನೋದು ಬಿಟ್ಟೇ ಇಲ್ಲ. ಈಗ ನಾವು ಬೇರೆ ಕಡೆಗೆ ತಗೊಂಡೋಯ್ತೀವಿ ಬಿಡಿ ಅಂತ ಅಂದ್ರೂ ಈಗ ಅದು ಬಾಡಿನ ಕೊಡ್ತಾ ಇಲ್ಲ, ದುಡ್ಡೆಲ್ಲ ಕಟ್ಟಿದ್ದೀವಿ, ಮಾಡಿದ್ದೀವಿ, ಅವ್ರು ಹೇಳ್ದು ಅಷ್ಟೇ ಮಾಡಿದ್ದೀವಿ. ಆದರೂ ನಮ್ಗೆ ಹಿಂಗೆ ಮೋಸ ಮಾಡ್ತಾವ್ರೆ. ಈಗ ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ನಮ್ಗೆ ಜಗಳ ಅನ್ನೋದೇ ಯಾರಲ್ಲೂ ಇಲ್ಲ. ನಾವು ನೆಮ್ಮದಿಯಾಗಿ ಚೆನ್ನಾಗಿದ್ದು. ಏನು ಟೈಮು ಗ್ರಾಚಾರ ಅನ್ನೋದು ನಮಗೆ ಗೊತ್ತಿಲ್ಲ ಅಣ್ಣ. ಏನು ನಾವೆಲ್ಲ ಹೊರಗಡೆ ಹೋಗಿದ್ದು, ಬರೋ ಹೊತ್ತಿಗೆ ಹಿಂಗೆ ಮಾಡ್ಕೊಂಡಿದ್ದೆ ಅಷ್ಟೇ. ಅದು ನಮಗೆ ಗೊತ್ತಿಲ್ಲ. ಹೊರಗಡೆ ಹೋಗಿದ್ದು, ಬರೋ ಹೊತ್ತಿಗೆ ಮಾಡ್ಕೊಂಡಿದ್ದು. ನಾವು ನೆಮ್ಮದಿಯಾಗಿದ್ದ ನನ್ನ ಮಗನ ಜೊತೆ ನಮ್ದು ಯಾವುದು ತೊಂದರೆ ಯಾವತ್ತೂ ಇಲ್ಲ. ನಮ್ಮದು ನೆಮ್ಮದಿಯ ಖುಷಿ. ಅವನಂಗೆ ಊರಲ್ಲೇ ಯಾರು ಮಾತಾಡ್ಸೋರೇ ಆಗಲಿ ಇವೇ ಆಗಲಿ, ನಮ್ಮ ಊರಲ್ಲಿ ಯಾರನ್ನಾರ ಕೇಳಿ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಅಷ್ಟು ಚೆನ್ನಾಗಿ ಇದು ಮಾಡ್ತಾನೆ, ಅಷ್ಟು ಹೋಗ್ಲಿಕ್ಕತ್ತಾನೆ. ಆದರೆ ಅದು ಏನು ಅಂತ ಅವನಿಗೆ ಗೊತ್ತೋದು ಏನಕ್ಕೆ ಮಾಡ್ಕೊಂಡ ಅಂತವನು. ಹೊರಗಡೆ ಹೋಗಿದ್ದ ಬರೋ ಹೊತ್ತಿಗೆ ಹಂಗೆ ಆಗಿತ್ತು, ಕರ್ಕೊಂಬಂದು ಹಾಸ್ಪಿಟ್ಲಿಗೆ. ಇಲ್ಲಿ ಹಿಂಗೆ ಮೋಸ ಮಾಡಿದ್ರು. ಇನ್ನೂ 3 ಜನ ಬಡ್ಕೊಂಡು ಕೂತವ್ರೆ ಹಿಂಗೆ ದುಡ್ಡಿನಲ್ಲಿ ಮೋಸ ಮಾಡಿ ಜೀವ ಅಲ್ಲಿ ಮಾಡಿರು. ಆಂಬುಲೆನ್ಸ್ ಇಲ್ಲಿ ಆಂಬುಲೆನ್ಸ್ ಹಂಗಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗವು. ಇಲ್ಲ ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ, ಅಲ್ಲಿ ಗೌರ್ಮೆಂಟು ಕೊಡೋಕ್ಕಲ್ಲ ಸರಿಯಾಗಿ ಅಂತ ಹೇಳಿದ್ರ. ಸರಿ, ನಮಗೂ ಆಸೆ ಅಲ್ವಾ, ದುಡ್ಡು ಕಟ್ಟಿದ್ರು ಏನೋ ಉಳ್ಕೊತ ಜೀವ ಅಂತ. ಆದ್ರೆ ಹಂಗೆ ಅಂತ ಅಂದ್ರೆ ಇಲ್ಲಿಗೆ ಬಂದ ಇಲ್ಲಿ ಜೀವನೇ ಕಳೆದ್ರು ನನ್ನ ಮಗಂದ. ಏನು ಮಾಡೋದು? ಹಿಂಗೆ ಬಡವ್ರ ಬಗ್ರು ಎಲ್ಲಿಗೆ ಹೋಗೋದು ನಾವು? BGS ಚಿಂಚಿಂಗಿರಿ BGS ಇಂದ ಮಾಡಿ ಮಂಗಳ.